ಕುಂಭರಾಶಿ ಜನರೇ ನಮಸ್ಕಾರ ಫ್ರೆಂಡ್ಸ್. ನಿಮ್ಮ ಫೀಡ್ಗೆ ಬಂದಿರೋದು ಈ ವಿಡಿಯೋ ಯೂಟ್ಯೂಬ್ ಆಲ್ಗಾರಿಥಮ್ ಅಲ್ಲ, ಇದು ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಆರ್ಡರ್. ಯಾಕೆಂದರೆ ಕುಂಭರಾಶಿಯ ಅಧಿಪತಿ ಶನಿ, ಸಹಾಧಿಪತಿ ಗುರು ರಾಹು ಇವತ್ತು ನಿಮ್ಮ ಜೀವನದ ವೈಫೈ ಪಾಸ್ವರ್ಡ್ ಬದಲಾಯಿಸ್ತಾ ಇದ್ದಾನೆ. ಮುಂದಿನ 96 ಗಂಟೆಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ಗೆ ಲಾಗಿನ್ ಆಗ್ತಾನೆ. ಆ ವ್ಯಕ್ತಿ ನಿಮ್ಮನ್ನು ಟೆಕ್ನಾಲಜಿ, ವಿದೇಶ, ಐಡಿಯಾ ಮತ್ತು ನೆಟ್ವರ್ಕ್ ಮೂಲಕ ಶ್ರೀಮಂತರನ್ನಾಗಿ ಮಾಡ್ತಾನೆ. ಆದರೆ ಆ ವ್ಯಕ್ತಿ ನಿಮ್ಮ ಫ್ರೆಂಡ್ ಲಿಸ್ಟಲ್ಲಿ ಇರಲ್ಲ. ಬಹುಶಃ ನಿಮಗೆ ಇಷ್ಟ ಇಲ್ಲದ ವ್ಯಕ್ತಿ ಆಗಿರ್ಬೋದು, ಬಹುಶಃ ಆನ್ಲೈನಲ್ಲಿ ಜಗಳ ಮಾಡಿದ ಅಪರಿಚಿತ ಆಗಿರ್ಬೋದು, ಬಹುಶಃ ನೀವು ಬ್ಲಾಕ್ ಮಾಡಿದ ಎಕ್ಸ್ ಆಗಿರ್ಬೋದು, ಕುಂಭ ಅಂದರೆ ಗಾಳಿ ಮತ್ತು ನೀರಿನ ರಾಶಿ. ನೀವು ವಿಭಿನ್ನವಾಗಿ ಯೋಚನೆ ಮಾಡೋರು, ಜನಸಾಮಾನ್ಯರಿಗಿಂತ 10 ವರ್ಷ ಮುಂದೆ ಇರುವವರು. ಆದರೆ ಕಳೆದ 2 ವರ್ಷದಿಂದ ಏನಾಗ್ತಾ ಇದೆ, ನಿಮ್ಮ ಐಡಿಯಾಗೆ ಯಾರು ಕೂಡ ಬೆಲೆ ಕೊಡ್ತಾ ಇಲ್ಲ ಅಲ್ವಾ? ನೀವು ಹೇಳೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ದುಡ್ಡು ಬರುತ್ತೆ ಆದರೆ ಉಳಿತಾ ಇಲ್ಲ. ಸ್ನೇಹಿತರೆ ದೂರ ಮಾಡಿದ್ದಾರೆ. ಮನೆಯಲ್ಲಿ ನೀವು ಏಲಿಯನ್ ಥರ ಫೀಲ್ ಆಗ್ತೀರಾ. ರಾತ್ರಿ 3ರಿಂದ 5 ಗಂಟೆ ನಡುವೆ ಎಚ್ಚರಾಗಿ. ಭವಿಷ್ಯದ ಬಗ್ಗೆ ಯೋಚನೆ ಬರುತ್ತೆ. ಟೆಕ್ನಾಲಜಿ, ಸೈನ್ಸ್, ಸ್ಪೇಸ್, ಇಲ್ಯುಮಿನೇಟಿ ಇವೆಲ್ಲ ತಲೆ ತಿನ್ನುತ್ತೆ. ಸರಿನಾ? ಕಳೆದ 11 ದಿನದಲ್ಲಿ 3 ಸಿಗ್ನಲ್ ಬಂದಿದೆ. ಮೊದಲನೇದು ನೀಲಿ ಮತ್ತು ಕಪ್ಪು ಬಣ್ಣ ಪದೇ ಪದೇ ಕಾಣಿಸ್ತಿತ್ತು. ಆಕಾಶ, ಕಂಪ್ಯೂಟರ್ ಸ್ಕ್ರೀನ್, ಡ್ರೆಸ್, ಕಾರ್ ಎಲ್ಲಾದರೂ. ಎರಡನೆಯದು ವಿದ್ಯುತ್, ಎಲೆಕ್ಟ್ರಾನಿಕ್ ವಸ್ತು ಕೆಟ್ಟು ಹೋಯಿತು. ಬಲ್ಬ್ ಫ್ಯೂಸ್ ಆಯಿತು, ಲ್ಯಾಪ್ಟಾಪ್ ಹ್ಯಾಂಗ್ ಆಯಿತು, ಮೊಬೈಲ್ ಬ್ಯಾಟ್ರಿ ಡ್ರೈನ್ ಆಯಿತು. ಮೂರನೇದು ಸಂಖ್ಯೆ 4, 8, 11, 26 ಇವು ಪದೇ ಪದೇ ಕಾಣಿಸ್ತು. ಟೈಮ್, ಡೇಟ್, ಬಿಲ್, ಅಮೌಂಟ್ ಎಲ್ಲಾದರೂ ಇದು ಆಯಿತಾ? ಕಮೆಂಟಲ್ಲಿ ಹೌದು ಕುಂಭ ಅಂತ ಬರೀರಿ. ಶನಿ ಮತ್ತು ರಾಹುವಿನ ಮಕ್ಕಳು ಎಷ್ಟು ಜನ ಇದ್ದೀರಾ ನೋಡೋಣ. ಇವತ್ತು ನಾನು ಹೇಳೋ ಭವಿಷ್ಯ ಇದೆ. ಜುಲೈ 17ರಿಂದ 25 ಒಳಗೆ ನಿಮ್ಮ ವಿಚಿತ್ರ ಐಡಿಯಾಗೆ ಹಣ ಕೊಡುವ ಒಬ್ಬ ವ್ಯಕ್ತಿ ಸಿಗ್ತಾನೆ. ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಬೇಕು ಅಂತಿದ್ರಾ, AI ಟೂಲ್ ಕಲಿಬೇಕಂತಿದ್ರಾ, ಕ್ರಿಪ್ಟೋ, NFT ಟ್ರೇಡಿಂಗ್ ಮಾಡಬೇಕು ಅಂತಿದ್ರಾ, ವಿದೇಶದ ಕ್ಲೈಂಟ್ ಬೇಕು ಅಂತಿದ್ರಾ, ಆ ವ್ಯಕ್ತಿ ಬಂದು ನಿನ್ನ ಐಡಿಯಾ ನನಗೆ ಬೇಕು, ಇನ್ವೆಸ್ಟ್ ಮಾಡ್ತೀನಿ ಅಂತಾನೆ. ನೀವು 2014, 15, 16ರಲ್ಲಿ ಯಾರಿಗೋ ಉಚಿತವಾಗಿ ಟೆಕ್ ಹೆಲ್ಪ್ ಮಾಡಿದ್ರಿ, ವೆಬ್ಸೈಟ್ ಮಾಡಿಕೊಟ್ಟಿದ್ರಿ, ಸಾಫ್ಟ್ವೇರ್ ಕಲಿಸಿದ್ರಿ. ಆ ಕರ್ಮ ಇಂದು ರಾಹು ರೂಪದಲ್ಲಿ ವಾಪಸ್ ಬರ್ತಾ ಇದೆ, ಆದರೆ ಕೋಟಿ ರೂಪದಲ್ಲಿ. ಈಗ 3 ಸಿಗ್ನಲ್ ಡಿಕೋಡ್ ಮಾಡೋಣ. ಸಿಗ್ನಲ್ 1, ಇಂಟರ್ನೆಟ್. ಇವತ್ತು ನಿಮ್ಮ ಇಂಟರ್ನೆಟ್ ಸ್ಲೋ ಆಯಿತಾ? ವೈಫೈ ಕನೆಕ್ಟ್ ಆಗ್ತಾ ಇಲ್ವಾ? ಡೇಟಾ ಖಾಲಿ ಆಯಿತಾ? ರಾಹು ಇಂಟರ್ನೆಟ್ನ ಕಾರಕ. ನೆಟ್ ಕಟ್ ಆದಾಗ ಹೊಸ ವೈಫೈ ಸಿಗುತ್ತೆ, ಆದರೆ ಹೊಸ ನೆಟ್ವರ್ಕ್, ಹೊಸ ಕ್ಲೈಂಟ್. ಸಿಗ್ನಲ್ 2, ಹಳೆಯ ಗ್ಯಾಜೆಟ್, ಹಳೆಯ ಮೊಬೈಲ್, ಲ್ಯಾಪ್ಟಾಪ್ ಅಥವಾ ಹಾರ್ಡ್ ಡಿಸ್ಕ್, ಪೆನ್ ಡ್ರೈವ್ ಇದಕ್ಕಿಂತ ಆನ್ ಆಯಿತಾ? ಇದರಲ್ಲಿ 2015, 16ರಲ್ಲಿ ಫೈಲ್ ಸಿಗ್ತಾ, ಅದರಲ್ಲಿ ಯಾರದೋ ಒಂದು ನಂಬರ್ ಇದೆಯಾ, ಅವರಿಗೆ ಮೇಲ್ ಮಾಡಿ. ಸಿಗ್ನಲ್ 3, ಕನಸಲ್ಲಿ ರೋಬೋಟ್, ವಿಮಾನ, ಬಾಹ್ಯಾಕಾಶ, ಅನ್ಯಗ್ರಹ ಜೀವಿ, ಕಂಪ್ಯೂಟರ್ ಕೋಡ್ ಕನಸಲ್ಲಿ ಬಂತ. ರಾಹು ಟೆಕ್ನಾಲಜಿ ಮತ್ತು ಭವಿಷ್ಯದ ಲಾರ್ಡ್. ಕನಸಲ್ಲಿ ಕೋಡ್ ಬಂದರೆ ಎಚ್ಚರವಾದ ತಕ್ಷಣ ಬರಿಬೇಡಿ. ಕೋಡ್ ಬಂದ ತಕ್ಷಣ ನೀವು ಅದನ್ನು ಬರೆದಿಡಬೇಕು. ಇವತ್ತು ರಾತ್ರಿ 11 ಗಂಟೆಗೆ ಕಪ್ಪು ಅಥವಾ ನೀಲಿ ಬಟ್ಟೆ ಹಾಕಿ ಒಂದು ಸ್ಟೀಲ್ ಲೋಟದಲ್ಲಿ ನೀರು ತಗೊಳ್ಳಿ. ಅದಕ್ಕೆ 4 ಹನಿ ಕಪ್ಪು ಎಳ್ಳೆಣ್ಣೆ ಹಾಕಿ ಓಂ ಪ್ರಾಂ ಪ್ರೀಂ ಪ್ರೌ ಸಹ ಶನೇಶ್ವರಾಯ ನಮಃ ಅಂತ 8 ಸಲ ಮತ್ತು ಓಂ ರಾಮ್ ರಾಹುವೇ ನಮಃ ಅಂತ 8 ಸಲ ಹೇಳಿ. ಯಾಕೆ? 8 ಕುಂಭ, 11ನೇ ರಾಶಿ, 1 + 1 ಸಮ 2 ಶನಿ, ಸಂಖ್ಯೆ 8, 8 ಗುಣಿಸು 2 ಸಮ 16, 1 + 6 ಸಮ 7, 7 ಸಮ ಕೇತು, ರಾಹು ಕೇತು ಆ ನೀರನ್ನು ಮನೆಯ ಪಶ್ಚಿಮ ದಿಕ್ಕಲ್ಲಿ ಸುರಿರಿ. ಅದಾದ ಮೇಲೆ ನಿಮ್ಮ ಹಳೆಯ ಜಿಮೇಲ್, ಯಾಹೂ, ರಿಡೀಫ್ ಓಪನ್ ಮಾಡಿ. ಸ್ಕ್ಯಾಮ್ ಫೋಲ್ಡರಲ್ಲಿ 2018ರಲ್ಲಿ ಮೇಲ್ ಸಿಗುತ್ತೆ, ಅದೇ ನಿಮ್ಮ ಹಣದ ಮೇಲ್. ಮುಂದಿನ 7 ದಿನ ಯಾರಾದರೂ ವೆಬ್ಸೈಟ್ ಮಾಡ್ತೀರಾ, ಆಫ್ ಮಾಡ್ತೀರಾ, AI ಟೂಲ್ ಗೊತ್ತಾ, ಕ್ರಿಪ್ಟೋ ಕಲಿಸ್ತೀರಾ ಅಂತ ಕೇಳಿದರೆ ಬೇಡ ಅನ್ಬೇಡಿ, ಹೋಗಿ. ಏನಂದರೆ ಆ ರಾಹು ಟೆಕ್ನಾಲಜಿ ಇರೋ ಕಡೆ ಲಕ್ಷ್ಮಿ ಇರ್ತಾಳೆ. 8 ರೂಪಾಯಿ ಕಪ್ಪು ವಸ್ತು ದಾನ ಮಾಡಿ. ಕಪ್ಪು ಎಳ್ಳು, ಕಪ್ಪು ಬಟ್ಟೆ, ಕಪ್ಪು ನಾಯಿಗೆ ಬಿಸ್ಕೆಟ್, ಏನಾದರೂ ಸರಿ. ಏನು ಮಾಡಬಾರ್ದು? ಮೊದಲನೇದು ಹಳೆಯ ಟೆಕ್ ಬಿಸಾಡೋದು, ಹಳೆಯ ಲ್ಯಾಪ್ಟಾಪ್, ಫೋನ್ ಬಿಸಾಕಬೇಡಿ, ಅದರಲ್ಲಿ ಚಿನ್ನದ ಡೇಟಾ ಇದೆ. ಎರಡನೆಯದು ಆನ್ಲೈನ್ ಜಗಳ, ಫೇಸ್ಬುಕ್ಕಲ್ಲಿ, ಟ್ವಿಟರಲ್ಲಿ ಯಾರ ಜೊತೆನೂ ಕೂಡ ವಾದ ಮಾಡಬೇಡಿ, ನಿಮ್ಮ ಎನರ್ಜಿ ಬ್ಲ್ಯಾಕ್ ಆಗುತ್ತೆ. ಮೂರನೆಯದು ವಿದ್ಯುತ್ ಉಪಕರಣ ರಿಪೇರಿ. ಜುಲೈ 2022ರವರೆಗೆ, ಜುಲೈ 2022ನೇ ಡೇಟ್ವರೆಗೆ
ಫ್ರಿಜ್, AC, ಮಿಷಿನ್, ವಾಷಿಂಗ್ ಮಿಷಿನ್ ಇವೇನು ಕೂಡ ರಿಪೇರಿ ಮಾಡಿಸೋದಕ್ಕೆ ಹೋಗಬೇಡಿ, ಹೊಸದು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಕಳೆದ ತಿಂಗಳು ಹೈದರಾಬಾದ್ನ ಒಬ್ಬ ಕುಂಭರಾಶಿ ಹುಡುಗ, ಅವನು 29 ವರ್ಷ, ಅವನಿಗೆ ಕೋಡಿಂಗ್ ಬಿಟ್ಟು ಸ್ವಿಗ್ಗಿ ಡೆಲಿವರಿ ಮಾಡ್ತಿದ್ದ. ನಾನು ಹೇಳಿದೆ ರಾಹುವಲ ಮಾಡಿ ಹಳೆಯ ಗಿಟ್ ಹಬ್ ಓಪನ್ ಮಾಡಿ ಅಂತ. 11ನೇ ದಿನಕ್ಕೆ 2017ರಲ್ಲಿ ಅವನು ಫ್ರೀ ಕೋಡ್ ಕೊಟ್ಟಿದ್ದ. ಅಮೇರಿಕಾ ಕ್ಲೈಂಟ್ ಮೆಸೇಜ್ ಮಾಡಿದ, ನಿನ್ನ ಕೋಡಿಂದ ನನ್ನ ಕಂಪನಿ 10 ಮಿಲಿಯನ್ ಆಯಿತು ಅಂತ, ಈಗ ನಿನಗೆ ರಿಮೋಟ್ ಜಾಬ್ ಕೊಡ್ತೀನಿ ಅಂತ. ಅವನು ತುಂಬಾ ಮುಂದುವರೆದ, ಅವನಿಗೆ ತುಂಬಾ ಹಣ ಸಿಕ್ತು. ನಿಮಗೂ ಕೂಡ ಈ ಐಡಿಯಾ ಬರುತ್ತೆ, ನಿಮಗೂ ಕೂಡ ಈ ಆಫರ್ ಬರುತ್ತೆ. ಎಲ್ಲರೂ ಕೂಡ ಓಂ ಶಂ ಶನೇಶ್ವರಾಯ ನಮಃ ಅಂತ ಬರೀರಿ.